ನಮಸ್ಕಾರ ವೀಕ್ಷಕರೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಆಂಕರ್ ಆದಂತ ಮಿಂಚು ಅವರು ಬಂದಿದ್ದಾರೆ. ನಿರೂಪಕರನ್ನೇ ಇವತ್ತು ಮೊದಲನೇ ಭೇಟಿಯಾಗಿ ಅವರನ್ನ ಮಾತುಕತೆ ಮಾತಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನೀವು ಈಗ ಈ ಫೀಲ್ಡ್ಗೆ ಬಂದದ್ದು ಹೇಗೆ ನೀವು? ಸರ್, ಮೊದಲನೇದಾಗಿ ಶ್ರೀಗರಿ ಚಾನಲ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಎಲ್ಲ ನಮ್ಮ ವೀಕ್ಷಕರಿಗೆ ಮಗದೊಮ್ಮೆ ಧನ್ಯವಾದಗಳು ತಿಳಿಸ್ತಾ, ಸರ್ ನಾನು ಬಹಳ ಹೇಳ್ಬೇಕಂದ್ರೆ ಒಂಥರ ಅದ್ಭುತ ಅನ್ಸುತ್ತೆ ಸರ್. ಯಾಕೆ ಅಂತಂದ್ರೆ ಇಂಜಿನಿಯರಿಂಗ್ ಬರೋವರೆಗೂ ನಾನು ಒಬ್ಬರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಮನೆಯಲ್ಲಿ ತುಂಬಾ ಸೈಲೆಂಟು ಅನ್ನೋರು ಬ್ಯಾಡ್ ಬೆಸ್ಗೆ ಅಂತ, ಹಳ್ಳಿ ಕಡೆ ಇಲ್ಲಿ ಬ್ಯಾಡ್ ಬೆಸ್ಗೆ ಅಂತ ಕರೀತಾರೆ. ಒಬ್ರು ಮಾತಾಡಿಸ್ತಾ ಇರ್ಲಿಲ್ಲ, ಯಾರ ಜೊತೆನೂ ನೆಟ್ವರ್ಕ್ ಇರ್ಲಿಲ್ಲ, ಅಮ್ಮ ಬಿಟ್ರೆ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಆ ತರ ಇದ್ದಂತ ನಾನು ಇಂಜಿನಿಯರಿಂಗ್ ಆದ್ಮೇಲೆ 2 ವರ್ಷ ಕಳೆದಾದ್ಮೇಲೆ ಹಂಗೆ ಒಂಚೂರು ಹೊರಗಡೆ ಪ್ರಪಂಚಕ್ಕೆ ಸಂಪರ್ಕನ ಬೆಳೆಸ್ತೀನಿ ಸರ್. ಅಲ್ಲಿಂದ ಈ ಒಂದು ಆಂಕರಿಂಗ್ ಅನ್ನೋದು ಶುರು ಆಯ್ತು ಸರ್. ಸೊ ಅವತ್ತಿಂದ ಇವತ್ತಿನವರೆಗೂ ಆಂಕರಿಂಗ್ ಮಾಡ್ತಾನೆ ಇದ್ದೀನಿ ಸರ್. ಒಂದು ಅಂದಾಜು ಯಾವ ವರ್ಷ ಅಂತ ಏನಾದ್ರು ಜ್ಞಾಪಕ ಇದೆಯಾ? ಸರ್, ವರ್ಷ ಜ್ಞಾಪನ ಆಗಲ್ಲ, ಬಟ್ ಏನಂತಂದ್ರೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮುಗಿಸಿ 3rd ಇಯರ್ ಇಂಜಿನಿಯರಿಂಗ್ ಬಂದಂತ ಸಂದರ್ಭದಲ್ಲಿ ನಾನು ಶುರು ಮಾಡಿದೆ ಕೆರಿಯರ್ನ. ಬೆಂಗಳೂರು ಲೋಕಲ್ ಚಾನಲ್ ಅಲ್ಲಿ ನಾನು ಫಸ್ಟ್ ಶುರು ಮಾಡಿದ್ದು. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ನನ್ನ ಆಂಕರಿಂಗ್ ಮೈಸೂರಿನಿಂದ ಶುರು ಆಗಿತ್ತು ನಂದು. ಮೊದಲನೇದಾಗಿ ಮೈಸೂರು ಡ್ಯಾನ್ಸ್ ಮೈಸೂರು ಅಂತೇಳಿ ಚಿತ್ರನಗರ ರೆಸಾರ್ಟ್ ನಲ್ಲಿ ಒಂದು ಶೋ ನಡೆಯುತ್ತೆ ಸರ್. ಒಬ್ರು ಲೇಡೀಸ್ ಮರ್ತು ಬಿಟ್ಟಿದೀನಿ ನನಗೆ. ಪಾಪ ಅವರು ಕರೆದು, ನಾನು ನಿಮ್ಗೆ ಅವಕಾಶ ಕೊಡ್ತೀನಿ, ನೀವು ಹೆಂಗ್ ನಿಭಾಯಿಸ್ತೀರಾ, ನನ್ಗೆ ಒಂದ್ ಕಡೆ ಭಯ ಇದೆ, ಹೆಂಗ್ ನಿಭಾಯಿಸ್ತೀರಾ ಅಂತೇಳಿ. ಆ ಶೋನಲ್ಲಿ ಸರ್ ನಾವು ಕಾರ್ಯಕ್ರಮ ಆದ್ಮೇಲೆ ಮೇಡಮ್ ಕೂಡ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ. ನನ್ನ ಆಂಕರಿಂಗ್ ಕರಿಯರ್ ಶುರು ಆಗಿದ್ದೆ ಮೈಸೂರು ಚಿತ್ರನಗರ ರೆಸಾರ್ಟ್ ಇಂದ. ಮೊದಲ ಕಾರ್ಯಕ್ರಮ ಅದು. ನಾನು ಇವತ್ತು ಆರ್ಜೆ ಕೆಲಸ ಮಾಡಿದಂತ ರೂಪಶ್ರೀ ಅವರು ಕೂಡ, ಅವ್ರಿಗೂ ಅದು ಮೊದಲನೇ ಕಾರ್ಯಕ್ರಮ. ಅವ್ರಿಗೆ ಆರ್ಜೆ ಆಗಿರ್ಲಿಲ್ಲ ಅವತ್ತು. ಅವರು ನಾನು ಒಟ್ಟಿಗೆ ವೇದಿಕೆನ ಶೇರ್ ಮಾಡಿ ಆಂಕರಿಂಗ್ ಮಾಡಿದಂತ ಮೊದಲನೇ ಕಾರ್ಯಕ್ರಮ. ನನ್ನ ಜೀವನದ ಆಂಕರಿಂಗ್ ಅನ್ನೋದು ಶುರು ಆಗಿದ್ದೆ ಮೈಸೂರು ಚಿತ್ರನಗರ ರೆಸಾರ್ಟ್ ಇಂದ. ಈಗ ಮಿಂಚು ಅನ್ನೋದು ನಿಮ್ಮ ಒರಿಜಿನಲ್ ಹೆಸರು ಏನು? ಇಲ್ಲ ಸರ್, ಅದು ಬಂದು ನಂದು ಸ್ಕ್ರೀನಿಂಗ್ ನೇಮ್. ಅದು ಮಿಂಚು ಅನ್ನೋದು ನನ್ನ ಸ್ಕ್ರೀನಿಂಗ್ ನೇಮು. ಸೊ ಎಲ್ಲರೂ ಕೂಡ ಈಗ ಕಾಲರ್ಸ್ ತಗೋತಾ ಇದ್ದಾಗ ಅದೊಂದು ನೇಮ್ ಬೇಕಲ್ಲ ಸರ್, ಹಾಗಾಗಿ ಅದನ್ನ ನಾವು ವಿಜಯ್ ಮಿಂಚು ಅಂತ ಹೇಳಿ ಅದನ್ನ ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಅದೇ ನೇಮ್ ಇವತ್ತು ನನಗೆ ಅನ್ನನೂ ಕೊಡ್ತಾ ಇದೆ, ಜೊತೆಗೆ ಜೀವನನೂ ಕೊಡ್ತಾ ಇದೆ. ಇಲ್ಲ, ಮಿಂಚಿಂದ ಚೆನ್ನಾಗಿ ಮಿಂಚುತ್ತಾ ಇದ್ರಿ ಬಿಡಿ ಒಂದು ನಿರೂಪಕರಾಗಿ. ನೀವು ಒಂದು ಅಂದಾಜು ಎಷ್ಟು ನಿರೂಪಣೆ ಮಾಡಿರ್ಬೋದು ಸರ್ ಕಾರ್ಯಕ್ರಮಗಳು? ಸರ್, ಸ್ಟೇಜ್ ಕಾರ್ಯಕ್ರಮಗಳು ಸಾಕಷ್ಟಾಗಿದ್ದಾವೆ. ಟಿವಿ ಶೋಸ್ ಅಂತೂ ಲೆಕ್ಕನೇ ಇಲ್ಲದಷ್ಟಾಗಿದೆ, ಯಾಕಂದ್ರೆ ಲೆಕ್ಕ ಇಟ್ಕೊಂಡಿಲ್ಲ ನಾನು. ಬಟ್ ಆದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ ಸರ್. ಯೂಶಲಿ ನಾನು ಹೊರಗಡೆ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇವಾಗ. ಸ್ಟೇಜ್ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಈಗ ಕಾರ್ಪೊರೇಟ್ ಅಲ್ಲಿ ಕಾರ್ಯಕ್ರಮ ನಡೀತಿರುತ್ತೆ. ಈ ತರ ಒಂದು ಕಾರ್ಯಕ್ರಮ ಮಾಡ್ತಾನೆ ಇದ್ದೀನಿ ಸರ್. ಬಟ್ ಏನಂತಂದ್ರೆ ನಾನು ಬೆಂಗಳೂರಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಲ್ಲಿ ಇದ್ದ ಮೇಲೆ ವಾಪಸ್ ಮೈಸೂರು ಬಂದಂತ ಸಂದರ್ಭದಲ್ಲಿ ನನಗೆ ಇಲ್ಲಿ ಒಂದು ಶ್ರೀ ಕನ್ನಡ ವಾಹಿನಿಯವರು ನನಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಆ ವಾಹಿನಿಯಲ್ಲಿ ನನಗೆ ಬಹಳಷ್ಟು ಕಲಿಕೆಗೆ ಒಂದು ಅವಕಾಶ ಆಗತ್ತೆ. ಎಲ್ಲಾ ರೀತಿಯ ಜಾನರ್ ಕಾರ್ಯಕ್ರಮಗಳನ್ನು ಕೂಡ ನಾನು ಶ್ರೀ ಕನ್ನಡದಲ್ಲಿ, ಇವನ್ ನೀವು ನಂಬಲ್ಲ ಸರ್, ಒಂದು ದಿನ ಯಾವೊಬ್ರು ಆಂಕರ್ ಬರ್ಬೇಕಾಗಿತ್ತು, ಬರಕ್ಕಾಗಿರ್ಲಿಲ್ಲ. ಒಂದು ಲೇಡಿ ಡಾಕ್ಟರ್ ಇಂಟರ್ವ್ಯೂ, ಅದು ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂತ ಒಂದು ಇಂಟರ್ವ್ಯೂ ಮಾಡ್ಬೇಕಾಗಿತ್ತು. ಆ ಹುಡುಗಿ ಆಂಕರ್ ಬರಕ್ಕಾಗಿಲ್ಲ ಅವತ್ತು. ಸೊ ನಾನಿದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ನಾನೇ ಆಂಕರಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲವೂ ಅನುಭವವನ್ನ ನನಗೆ ಇವತ್ತು ನಾನೇನೇ ಆಂಕರಿಂಗ್ ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ರು ಅಥವಾ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರು ಕೂಡ ಅದೆಲ್ಲವೂ ನನ್ನ ಶ್ರೀ ಕನ್ನಡಕ್ಕೆ ಹೋಗ್ಬೇಕು. ಯಾಕೆಂತಂದ್ರೆ ಎಲ್ಲಾನು ಅನುಭವನ ಕೊಟ್ಟಂತದ್ದು ನನಗೆ ಮೈಸೂರಿನಲ್ಲಿರುವಂತ ಶ್ರೀ ಕನ್ನಡ ಚಾನಲ್. ನೀವು ಈಗ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್. ಎಜುಕೇಶನ್ ಕಂಪ್ಲೀಟ್ ಆಗಿದೆ ಸರ್. ಇದೇ ಫೀಲ್ಡ್ ಅಲ್ಲಿ ಇದ್ದೀರಿ ಸರ್? ಹೌದು. ಈ ಫೀಲ್ಡ್ ಅಲ್ಲೇ ಮುಂದುವರಿಬೇಕು ಅಂತ ಆಸೆ ಇದೆಯಾ? ಸರ್, ನಾನು ತುಂಬಾ ಇಂಜಿನಿಯರಿಂಗ್ ಮುಗಿಸಿ ನಾನು 1 ವರ್ಷ ಕೆಲಸ ಮಾಡಿದೆ ಸರ್ ಕಂಪ್ನಿನಲ್ಲಿ. ಅದಾದ್ಮೇಲೆ ನನ್ನ ಜೀವನದಲ್ಲಿ ನಾನು ಕೆಲಸನೇ ಮಾಡ್ಲಿಲ್ಲ ಸರ್. ಯಾಕಂದ್ರೆ ನನಗೆ ಈ ಒಂದು ಆಂಕರಿಂಗ್ ವೃತ್ತಿ ಕೊಡುವಂತ ಒಂದು ಖುಷಿ, ಒಂದು ಪೀಸ್, ನೆಮ್ಮದಿ, ಅದಕ್ಕಿಂತ ಹೆಚ್ಚಾಗಿ ಒಂಥರ ಏನೋ ಒಂದು ಆನಂದ ಸರ್. ಆ ಆಂಕರಿಂಗ್ ಮಾಡಿದ ದಿನ ಅಂತೂ ನಾನಾಗಿರೋದೇ ಇಲ್ಲ. ಬಹಳಷ್ಟು ಆರೋಗ್ಯ ಕೊಡುತ್ತೆ, ತುಂಬಾ ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಿದ್ದೀನಿ. ಹೇಳ್ತಾರೆ ದೊಡ್ಡವರು, ವರ್ಕ್ ನ ಎಂಜಾಯ್ ಮಾಡ್ತಾ ನೀವು ಮಾಡ್ಬೇಕು ಯಾವಾಗ್ಲೂ, ಇಲ್ಲಾಂದ್ರೆ ವರ್ಕ್ ಪ್ರೆಷರ್ ಆಗ್ತಿರುತ್ತೆ ಅಂತ. ನನ್ಗೆ ಯಾವತ್ತೂ ಪ್ರೆಷರ್ ಅನ್ಸಿಲ್ಲ ಸರ್. ನಾನು ಎಲ್ಲ ಹುಬ್ಳಿ ಕಡೆ, ಶಿವಮೊಗ್ಗ ಕಡೆ ಎಲ್ಲ ಕಡೆ ಓಡಾಡ್ತಿರ್ತೀನಿ, ಬಟ್ ನಂಗೆ ಯಾವತ್ತೂ ಪ್ರೆಷರ್ ಅಂತ ಅನ್ಸಿಲ್ಲ. ಸೂಪರ್. ಈಗ ನೀವು ನೋಡಕ್ ಚೆನ್ನಾಗಿದ್ದೀರಿ. ಈಗ ಕೆಲವರು ಆಂಕರ್ ಮಾಡ್ತಾ ಫಿಲ್ಮ್ ಲ್ಯಾಂಡ್ ಹೋಗಿದ್ದಾರೆ, ಕೆಲವು ಮಾಡೆಲ್ಗೆ ಹೋಗಿದ್ದಾರೆ, ಕೆಲವರು ಧಾರಾವಾಹಿಗಳಿಗೆ ಹೋಗಿದ್ದಾರೆ. ನೀವು ಆತರ ಏನೋ ಪ್ರಯತ್ನ ಮಾಡಿದ್ರಾ? ಸರ್, ಪ್ರಯತ್ನಗಳು ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯವನ್ನು ಮಾಡಿ ಸಿನಿಮಾಗಳು ರಿಲೀಸ್ಗೆ ನಾವು ವೇಟ್ ಮಾಡ್ತಾ ಇದೀವಿ. ಸೊ ಅದು ಒಂದ್ ಕಡೆ. ಬಟ್ ಏನಂತಂದ್ರೆ ಅದೇ ನಿಮ್ಮಂತ ಯಾರೊಬ್ರು ಗುರುತಿಸಿ ನಮ್ಮನ್ನ ಕರ್ಕೊಂಡು ಹೋಗಿ ಅವಕಾಶ ಕೊಟ್ರೆ, ಪ್ರೊಡ್ಯೂಸರ್ಗಳು ಅವಕಾಶ ಕೊಟ್ರೆ, ಡೈರೆಕ್ಟರ್ಗಳು ಅವಕಾಶ ಕೊಟ್ರೆ ನಾವು ಮಾಡ್ಲಿಕ್ಕೆ ಸಿದ್ಧ ಇದೀವಿ. ಬಟ್ ಬರ್ಬೇಕಲ್ಲ ಸರ್, ಅವಕಾಶ ಬರ್ಬೇಕು. ಬಟ್ ಮಾಡಿ ಸಿನಿಮಾಗಳು ಇನ್ನು ರಿಲೀಸ್ ರೆಡಿ ಇದಾವೆ, ಕಾಯ್ತಾ ಇದ್ವಿ. ಒಟ್ನಲ್ಲಿ ಆಕ್ಟಿಂಗ್ ಮಾಡಕ್ಕೂ ರೆಡಿ ಇದೆ. ತುಂಬಾ ಇಷ್ಟ ಇದೆ ಸರ್, ತುಂಬಾ ಇಷ್ಟ ಇದೆ ಆಕ್ಚುಲಿ. ಸೊ ನನಗೆ ಅದು ಚಿಕ್ಕ ವಯಸ್ಸಿಂದಲೂ ಕೂಡ ಆಸೆ ಇದೆ. ಸೊ ನೋಡೋಣ ಭಗವಂತ ಯಾವಾಗ ನನ್ಗೂ ಕರುಣಿಸ್ತಾನೆ ಅಂತ ಗೊತ್ತಿಲ್ಲ. ಇಲ್ಲಿ
ಕಲಾಮಂದಿರದಲ್ಲಿ ಸ್ವರಾಮೃತ 4 ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ. ಆ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಒಂದು ಇದಿದೆ ಸರ್, ನಂದು ಅಂದ್ರೆ ಸ್ಲೋಗನ್ ಇದೆ. ಪ್ರತಿಯೊಂದು ಕಾರ್ಯಕ್ರಮದ ಕಡೆನಲ್ಲೂ ಭಾವನೆ ಮತ್ತೆ ಪ್ರೀತಿ ಬದುಕಾಗ್ಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ಹೇಳೋದು, ದುಡ್ಡು ಬದುಕಾಗಬಾರ್ದು ಅಂತ ಹೇಳ್ತಿರ್ತೇನೆ. ಸೊ ಆ ಕಾರ್ಯಕ್ರಮ ಹಿಡಿದು 10:30 ಕೆಳಗಡೆ ಸ್ಟೇಜ್ ಇಂದ ಬರ್ಬೇಕಾದ್ರೆ ಒಂದಷ್ಟು ಜನ ವಯಸ್ಸಾದವರು ಮೊದಲೇ ಸಲ ಕೂತಿದ್ರು, VVIPs. ಅದ್ರಲ್ಲಿ ಒಂದು ತಾತ ಮತ್ತೆ ಅಜ್ಜಿ ಇಬ್ರು ಎದ್ದು ನಿಂತ್ಕೋತಾರೆ ಸರ್. ಎದ್ದು ನಿಂತ್ಕೊಂಡು ಅವ್ರು ಹೇಳ್ತಾರೆ, ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಅವರು ಕಣ್ಣಲ್ಲಿ ನೀರು ಬರುತ್ತೆ. ನಾನು ಯಾಕೆ ಕಳ್ತಾ ಇದೀರ ಅಂತ ಕೇಳೋದಕ್ಕೆ, ನೀವು ಎಲ್ಲವೂ ಹೇಳಿದ್ರಲ್ಲ, ಕೊನೆಯನ್ನು ಹೇಳಿದ್ರಲ್ಲ, ಅದು ನಮ್ಗೆ ಜೀವನದಲ್ಲಿ ಸಿಕ್ತಿಲ್ಲ ಅಂತ. ನಾನು ಅವಾಗ ಕೇಳಿದಾಗ, ಏನಕ್ಕೆ ಸಿಕ್ತಿಲ್ಲ ನಿಮ್ಗೆ ಅಂತ ಹೇಳಿದಾಗ, ನೋಡಿ ನನಗೆ ಎಲ್ಲವೂ ಇದೆ, ವಿ ಆರ್ ವೆಲ್ ಸೆಟಲ್, ವೆಲ್ ಆಫ್, ಆದ್ರೆ ನಮ್ಗೆ ಊಟ ಆಯ್ತಾ ಅಂತ ಕೇಳೋರಿಲ್ಲ, ಏನ್ ತಿಂದ್ರಿ ಅಂತ ಇಲ್ಲ, ಹೇಗಿದೆ ಆರೋಗ್ಯ ಅಂತ ಕೇಳೋರಿಲ್ಲ. ಸೊ ನಮ್ಮ ಎಲ್ಲಾ ಮಕ್ಳು ಫಾರ್ಮ್ ಇದಾರೆ ಅಂತೇಳಿ ಗಡಗಳ ಹಾಕ್ಬಿಡ್ತಾರೆ ಸರ್. ಅದೊಂದು ನನಗೆ ಅಂದ್ರೆ ನನ್ನ ಭಾವನೆಗಳ ಒಂದು ಬೆಸಿಗೆ ಯಾವಾಗ ಟ್ರೈ ಮಾಡ್ತಿರ್ತೀನಿ ನನ್ನ ಕಾರ್ಯಕ್ರಮದಲ್ಲಿ. ಸೊ ಆ ನಿಟ್ಟಿನಲ್ಲಿ ಜನಗಳು ಯೋಚನೆ ಮಾಡ್ತಿರಂತ ಖುಷಿ ಆಗತ್ತೆ. ಅದೊಂದು ಸಾಕಷ್ಟು ಕಾರ್ಯಕ್ರಮಗಳು ಆತರ ಇದಾವೆ ಸರ್, ಒಂದಲ್ಲ ಸುಮಾರು ಇದಾವೆ. ಸೊ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀನಿ. ಬಟ್ ಯಾವಾಗ್ಲೂ ನಾನು ಹೇಳೋದೇನು ಗೊತ್ತಾ ಸರ್, ಪ್ರತಿಯೊಬ್ಬರಿಗೂ ಕೂಡ ಏನೇ ಮಾಡಿದ್ರು ಎಂಜಾಯ್ ಮಾಡಿ, ಖುಷಿಯಿಂದ ಮಾಡಿ, ಎಲ್ಲವೂ ಸಿಗುತ್ತೆ. ದುಡ್ಡೇ ಪ್ರಪಂಚ ಅಲ್ಲ, ಎಲ್ಲರೂ ಲವ್ ಮಾಡಿ, ಚೆನ್ನಾಗಿರಿ. ಸಿಂಪಲ್ ಮಂತ್ರ ಅದು. ಇಲ್ಲಿವರೆಗೂ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ನಿಮ್ಗೆ ಧನ್ಯವಾದಗಳು. ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಯ್ತು. ಶ್ರೀಗರಿ ವಾಹಿನಿ ಕಡೆಯಿಂದ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಬಟ್ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವುಗಳು ಸಾಕಷ್ಟು ಇಂಟರ್ವ್ಯೂಸ್ ಗಳನ್ನ ಮಾಡ್ತಿರ್ತೀವಿ. ಬಟ್ ನೀವು ನಮ್ಮನ್ನ ಕರೆದು ನಮ್ಗೊಂದು ಅವಕಾಶ ಕೊಟ್ಟು, ಶ್ರೀಗರಿನಲ್ಲಿ ನೀವು ನಮ್ಗೊಂದು ಅವಕಾಶ ಕೊಟ್ಟು ನೀವು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬಾ ಆಭಾರಿ, ಧನ್ಯವಾದಗಳು ಸರ್. ವೀಕ್ಷಕರೇ, ನಾನು ಯಾವಾಗ್ಲೂ ಹೇಳೋದಿಷ್ಟೇ, ಭಾವನೆ ಮತ್ತೆ ಪ್ರೀತಿನ ಬದುಕು ಮಾಡ್ಕೊಳ್ಳಿ. ದುಡ್ಡನ್ನ ದಯವಿಟ್ಟು ಬದುಕು ಮಾಡ್ಕೋಬೇಡಿ. ಯಾಕಂದ್ರೆ ಭಾವನೆ ಪ್ರೀತಿಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಸಿಗದೋದೆಲ್ಲ ಸಿಗುತ್ತೆ. ದುಡ್ಡಲ್ಲಿ ನಿಮ್ಗೆ ಬರೀ ಕಂಫರ್ಟ್ ಲೈಫ್ ಮಾತ್ರ ಸಿಗುತ್ತೆ, ಬಟ್ ಭಾವನೆ ಪ್ರೀತಿ ಒಂದಿದ್ರೆ ಲೈಫಲ್ಲಿ ಎಲ್ಲ ಸಿಗುತ್ತೆ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.